ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಗಿದೆ. ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ನಡೆಸಲಾಗಿದೆ. ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಿಜೆಪಿ ಸೋಷಿಯಲ್ ಮೀಡಿಯಾಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಧಿಕ್ಕಾರವನ್ನು ಕೂಗಿ ಮಹಿಳಾ ಕಾಂಗ್ರೆಸ್ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ವಿರೋಧಿ ಬಿಜೆಪಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಭಾರತೀಯ ಸಂವಿಧಾನದಲ್ಲಿರುವ ಜಾತ್ಯತೀತ ಮತ್ತು ಸಮಾಜವಾದ ವಿಚಾರಗಳ ಬಗ್ಗೆ ಆರ್ಎಸ್ಎಸ್ ನಾಯಕ ದತ್ತಾತ್ರೇಯ ಹೊಸ ಬಾಳೆ ನೀಡಿರುವ ಹೇಳಿಕೆಯ ನಂತರ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಕಾಂಗ್ರೆಸ್ ಇದೀಗ ವಾಗ್ದಾಳಿ ತೀವ್ರಗೊಳಿಸಿದೆ. ಈ ಕುರಿತು ಕೆಪಿಸಿಸಿ ಕಚೇರಿಯ ಎದುರು ಸೌಮ್ಯ ರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಬಿಜೆಪಿ ಸೋಷಿಯಲ್ ಮೀಡಿಯಾ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ಮಾತನಾಡಿ, ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ಸಮಾನತೆ ಪರ ಹೋರಾಟವನ್ನ ಮಾಡಿದ್ರು. 2.5 ವರ್ಷದಿಂದ ಮಣಿಪುರದ ಪರಿಸ್ಥಿತಿಯನ್ನ ನೀವೀಗಾಗಲೇ ನೋಡಿದ್ದೀರಾ. ನಮ್ಮಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಆರ್ಎಸ್ಎಸ್ನ ಒಬ್ಬ ಹೇಳ್ತಾರೆ ಸೆಕ್ಯುಲರ್ ಪದವನ್ನ ಸೋಷಿಯಲ್ ಮೀಡಿಯಾದಿಂದ ತೆಗಿಬೇಕು ಅಂತ. ಇಂದು ದೇಶದ ಉಕ್ಕಿನ ಮಹಿಳೆಯ ಬಗ್ಗೆ ಅವಹೇಳನಕಾರಿ ಮಾತು. ಈ ರೀತಿ ಹೇಳೋದು ತಪ್ಪು. ನಿರುದ್ಯೋಗ ಸಮಸ್ಯೆ, ಬಡತನ ಮುಂತಾದ ಸಮಸ್ಯೆಗಳು ಹೆಚ್ಚಾಗ್ತಿವೆ ಎಂದು ಸೌಮ್ಯ ರೆಡ್ಡಿ ಅವರು ತಿಳಿಸಿದ್ದಾರೆ. ನಾವು ಎಲ್ಲರೂ ಇವತ್ತು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಇಂದ ಮಹಿಳೆಯರು ಎಲ್ಲರೂ ಇವತ್ತು ಇದಕ್ಕೆಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 2 ದಿವಸದಿಂದ ನಾವು ನೋಡಿದ್ದೀವಿ, ಬಿಜೆಪಿ ಸಾಮಾಜಿಕ ಜಾಲತಾಣದ ಹ್ಯಾಂಡಲ್ಲು, ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಇಂದಿರಾ ಗಾಂಧಿನ ಹಿಟ್ಲರ್ಗೆ ಹೋಲಿಸಿದ್ರು. ಈಗ ನಾವು ಎಲ್ಲರೂ ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕಾಗತ್ತೆ, ಜನರಿಗೆ ಕೇಳಬೇಕಾಗತ್ತೆ ಹಿಟ್ಲರ್ ಯಾರು ಅಂತ. ಹಿಟ್ಲರ್ ಏನು ಮಾಡಿದ್ರು, ಒಂದು ಧರ್ಮದವ್ರನ್ನ ಅವರು ಒಂದಾದ್ಮೇಲೆ ಒಂದು ಅವರು ಟಾರ್ಗೆಟ್ ಮಾಡ್ಕೊಂಡು ಬಂದರು. ಮಾಧ್ಯಮ ಹೇಗೆ ಕಂಟ್ರೋಲ್ ಮಾಡಿದ್ರು, ಆಮೇಲೆ ಸಾವಿರಾರಲ್ಲ ಲಕ್ಷಾಂತರ ಜನರನ್ನ ಒಂದು ಧರ್ಮದವರು ಅಂದರೆ ಜೂಯಿಷ್ ಧರ್ಮದವ್ರನ್ನ ಅವರು ಈಗ ನಾವು ಆಲೋಚನೆ ಮಾಡಬೇಕಾಗಿದೆ. 11 ವರ್ಷದಿಂದ ಬಿಜೆಪಿ ಈಗ 1.5 ವರ್ಷದಿಂದ ಬಿಜೆಪಿ ಎನ್ಡಿಎ ಸರ್ಕಾರ ಆಗಿದೆ. ಈ ಪ್ರಪಂಚದಲ್ಲಿ ನಾವು ಉಕ್ಕಿನ ಮಹಿಳೆ ಅಂತ ಹೆಸರು ತಗೊಂಡ ಒಬ್ಬ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಅಂತ ದಿವಂಗತ ಇಂದಿರಾ ಗಾಂಧಿ ಅವರು. ನಾವು ನೋಡಿದ್ದೀವಿ, ಬಾಂಗ್ಲಾದೇಶ್ ವಿರುದ್ಧ ಆಗಿರಲಿ, ಪಾಕಿಸ್ತಾನ ವಿರುದ್ಧ ಆಗಿರಲಿ, ಎಷ್ಟು ಧೈರ್ಯದಿಂದ ಅವರು ಹೋರಾಟ ಮಾಡಿದ್ರು. ಮತ್ತು ಏನೇನಾಯಿತು ಅಂತ ಇತಿಹಾಸ ಎಲ್ರಿಗೂ ಗೊತ್ತಿದೆ. ಆಗ ಅಪೋಸಿಷನ್ ಲೀಡರ್ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರನ್ನ ದುರ್ಗಾದೇವಿ ಅಂತ ಕರೆದ್ರು. ಆಮೇಲೆ ಬೇರೆ ದೇಶಗಳಲ್ಲೂ ಸಹ ಆಗ US-ನ ನಾವು ಎಲ್ಲರೂ ಇವತ್ತು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಇಂದ ಮಹಿಳೆಯರು ಎಲ್ಲರೂ ಇವತ್ತು ಇದಕ್ಕೆಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 2 ದಿವಸದಿಂದ ನಾವು ನೋಡಿದ್ದೀವಿ, ಬಿಜೆಪಿ ಸಾಮಾಜಿಕ ಜಾಲತಾಣದ ಹ್ಯಾಂಡಲ್ಲು, ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಇಂದಿರಾ ಗಾಂಧಿನ ಹಿಟ್ಲರ್ಗೆ ಹೋಲಿಸಿದ್ರು. ಈಗ ನಾವು ಎಲ್ಲರೂ ಎಲ್ಲೋ ಒಂದು ಕಡೆ ಆಲೋಚನೆ ಮಾಡಬೇಕಾಗತ್ತೆ, ಜನರಿಗೆ ಕೇಳಬೇಕಾಗತ್ತೆ ಹಿಟ್ಲರ್ ಯಾರು ಅಂತ. ಹಿಟ್ಲರ್ ಏನು ಮಾಡಿದ್ರು, ಒಂದು ಧರ್ಮದವ್ರನ್ನ ಅವರು ಒಂದಾದ್ಮೇಲೆ ಒಂದು